ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವೈದೇಹಿ ಸಹಿತಂ ಸುರದ್ರುಮತಲೆ ಹೈಮೇ ಮಹಾಮಂಟಪೆ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸಂಸ್ಥಿತಂ ಅಗ್ರೆ ವಾಚಯತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ ಸತ್ಯಂ ಶಿವಂ ಸುಂದರಂ. ಶ್ರೀ ಗಣೇಶಾಯ ನಮಃ. ಶ್ರೀ ಜಾನಕಿ ವಲ್ಲಭೋ ವಿಜಯತೆ. ಶ್ರೀರಾಮಚರಿತ ಮಾನಸದ ಸಪ್ತಮ ಸೋಪಾನ ಹಾಗೂ ಅಂತಿಮ ಸೋಪಾನವಾದಂತಹ ಉತ್ತರಕಾಂಡಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕೇಕಿ ಕಂಠಾಭನೀಲಂ ಸುರವರ ವಿಲಸದ್ವಿಪ್ರಪಾದಾಬ್ಜ ಚಿಹ್ನಂ ಶೋಭಾಢ್ಯಂ ಪೀತವಸ್ತ್ರಂ ಸರಸಿಜನಯನಂ ಸರ್ವದಾ ಸುಪ್ರಸನ್ನಂ ಪಾಣೋ ನಾರ್ಹಾಚಚಾಪಂ ಕಪಿನಿಕರಯುತಂ ಬಂಧುನಾ ಸೇವ್ಯಮಾನಂ ನೌಮೀಢ್ಯಂ ಜಾನಕೀಶಂ ರಘುವರಮನಿಶಂ ಪುಷ್ಪಕಾರೂಢರಾಮಂ. ಪುಷ್ಪಕ ವಿಮಾನಾರೂಢನಾಗಿರುವ ರಘುವಂಶ ಶಿರೋಮಣಿ ಜಾನಕೀನಾಥನಾದ ಶ್ರೀರಾಮಚಂದ್ರ ಪ್ರಭುವಿಗೆ ನಿರಂತರವೂ ನಮಿಸುತ್ತೇನೆ. ಮಯೂರ ಕಂಠ ಕಾಂತಿಯಂತೆ ನೀಲವರ್ಣನು, ದೇವತೆಗಳಲ್ಲಿ ಶ್ರೇಷ್ಠನು, ರಮಣೋತ್ತಮನಾದ ಭೃಗು ಮಹರ್ಷಿಯ ಪಾದ ಪದ್ಮಗಳ ಚಿಹ್ನೆಯನ್ನು ಹೃದಯದಲ್ಲಿ ಧರಿಸಿದವನು, ಶೋಭಾ ಸಂಪನ್ನನು, ಪೀತಾಂಬರಧಾರಿಯು, ಕಮಲ ನಯನನು, ಕರದಲ್ಲಿ ಧನುರ್ಬಾಣಗಳನ್ನು ಧರಿಸಿರುವವನು, ವಾನರ ಸಮೂಹದಿಂದ ಒಪ್ಪುತ್ತಿರುವವನು, ಸಹೋದರನಾದ ಲಕ್ಷ್ಮಣ ಸ್ವಾಮಿಯಿಂದ ಸೇವಿಸಲ್ಪಡುತ್ತಿರುವವನು, ಸ್ತುತಿಸಲು ಯೋಗ್ಯನೂ ಆದ ಆ ಮಹಾತ್ಮನು ಸದಾ ಕಾಲವು ನಿರಂತರ ಮುಗುಳ್ನಗೆಯಿಂದ ಪ್ರಸನ್ನನಾಗಿರುವ ಜಗತ್ಪ್ರಭುವು. ಕೋಸಲೇಂದ್ರ ಪದ ಕಂಜ ಮಂಜುಲೌ ಕೋಮಲಾವಜ ಮಹೇಶ ವಂದಿತೌ ಜಾನಕೀ ಕರ ಸರೋಜಲಾಲಿತೌ ಚಿಂತಕಸ್ಯ ಮನಭೃಂಗ ಸಂಗಿನೌ ಕುಂದಗಿಂದುತರ ಗೌರ ಸುಂದರಂ ಅಂಬಿಕಾಪತಿಮಭೀಷ್ಟ ಸಿದ್ಧಿದಂ ಕಾರುಣೀಕಲಕಂಜಲೋಚನಂ ನೌಮಿ ಶಂಕರಮನಂಗಮೋಚನಂ. ಕೋಸಲೇಂದ್ರನಾದ ಶ್ರೀರಾಮಚಂದ್ರನ ಸುಂದರವೂ ಅತಿ ಸುಕುಮಾರವೂ ಆದ ಪಾದ ಪದ್ಮಗಳನ್ನು ಪರಶಿವ ವಿರಿಂಚಿಯರಿಂದ ಸರ್ವದಾ ಸೇವಿಸಲ್ಪಡುವವು. ಅವು ಶ್ರೀ ಜಾನಕೀ ದೇವಿಯ ಮೃದುವಾದ ಕರ ಸರೋಜಗಳಿಂದ ನಿರಂತರ ಲಾಲಿತವಾಗಿವೆ. ಸ್ಮರಿಸುವವರ ಮನವೆಂಬ ಭೃಂಗಕ್ಕೆ ಆಶ್ರಯವಾಗಿದೆ. ಮಹಾಮಹಿಮೋಪೇತ ಆ ಪ್ರಭು ಚರಣ ಕಮಲಗಳಲ್ಲಿ ನನ್ನ ಮನೋಭೃಂಗವು ಸದಾ ನೆಲೆಸಲಿ. ಕುಂದ ಕುಸುಮದಂತೆ ಚಂದ್ರ ಮತ್ತು ಶಂಖದಂತೆ ಸುಂದರ ಗೌರವರ್ಣನು, ಜಗಜ್ಜನನಿ ಪಾರ್ವತೀದೇವಿಗೆ ಪತಿಯು, ಭಕ್ತರ ಕೋರಿಕೆಗಳನ್ನು ಈಡೇರಿಸುವವನು, ದೀನ ದುಃಖಿತರನ್ನು ಕನಿಕರದಿಂದ ಕಾಪಾಡುವ ಕಾರುಣ್ಯಮೂರ್ತಿಯು, ಮನೋಹರವಾದ ಕಮಲ ನಯನ ಶೋಭಿತನು, ಕಾಮವಿಕಾರದಿಂದ ಮುಕ್ತಿ ಕೊಡುವವನು, ಅಂದರೆ ಅರಿಷಡ್ವರ್ಗಗಳನ್ನು ಓಡಿಸಿ ಮುಕ್ತಿಗೊಳಿಸುವವನು ಆದ ಕಲ್ಯಾಣಕಾರಿಯಾದ ಶ್ರೀ ಶಂಕರನಿಗೆ ನಾನು ನಮಿಸುತ್ತೇನೆ. ರಾವಣರ ಯುದ್ಧವು ಮುಗಿದು ರಾವಣನ ಸಂಹಾರವಾಗಿದೆ. ತದನಂತರದಲ್ಲಿ ಭಗವಂತನು ಆ ಲಂಕಾ ನಗರಿಯಲ್ಲಿ ವಿಭೀಷಣನನ್ನು ರಾಜ ಸ್ಥಾನದಲ್ಲಿ, ಅಂದರೆ ರಾಜನ ಸಿಂಹಾಸನದಲ್ಲಿ ಪಟ್ಟಾಭಿಷಿಕ್ತನನ್ನಾಗಿಸಿ ಸೀತೆಯನ್ನು ಪಡೆದುಕೊಂಡವನಾಗಿ ನೇರವಾಗಿ ಅಲ್ಲಿಂದ ಅಯೋಧ್ಯೆಯತ್ತ ಸಾಗಿ ಬರುತ್ತಿರುವನು. ಜೊತೆಯಲ್ಲಿಯೇ ಎಲ್ಲ ವಾನರ ವೀರರನ್ನು ಹಾಗೂ ವಿಭೀಷಣ ಹಾಗೂ ಅವನ ಮಂತ್ರಿಗಳನ್ನು ಕರೆದುಕೊಂಡೇ ಬರುತ್ತಿರುವನು. ಏಕ ದಿನ ಅವಧೀಕರ ಅತಿ ಆರತ ಪುರಲೋಗ ಚಹತಃ ಸೋಚಹಿ ನಾರಿ ನರ ಕೃಸತನ ವಿರಾಮ ವಿಯೋಗ ಸಗುಣ ಹೋಗಿ ಸುಂದರ ಸಕಲ ಮನ ಪ್ರಸನ್ನ ಸಬಕೇರ
प्रभु आगवन जनाव जनु नगर रम्य चहुफेरा कौसल्यादि मातु सब मन आनंद असहोई आयवु प्रभु श्री अनुज जुत कहन चहत अब कोई भरत नयन भुज दच्चिन फरकत बारही भारा जानी सगुन मन हर्ष अति लागे करन विचाರ ಶ್ರೀರಾಮಚಂದ್ರನು ಅಯೋಧ್ಯೆಗೆ ಮರಳಲು ಒಂದು ದಿನದ ಅವಧಿ ಮಾತ್ರವೇ ಉಳಿದಿದೆ. ಆತನ ವನವಾಸದ ಸಮಯ ಮುಕ್ತಾಯಗೊಳ್ಳುತ್ತಿದೆ. ಅದರಿಂದ ನಗರದ ಪ್ರಜೆಗಳು ಪ್ರಭು ದರ್ಶನಕ್ಕಾಗಿ ಆತುರರಾಗಿ ಎದುರು ನೋಡುತ್ತಿದ್ದಾರೆ. ಶ್ರೀರಾಮನ ವಿಯೋಗದಿಂದ ಸ್ತ್ರೀ ಪುರುಷರೆಲ್ಲರೂ ಕೃಶಗಾತ್ರರಾಗಿ ಶ್ರೀರಾಮನು ಇನ್ನೂ ಏಕೆ ತಿರುಗಿ ಬಂದಿಲ್ಲ ಎಂದು ಅಲ್ಲಲ್ಲೇ ತಮ್ಮಲ್ಲೇ ಚರ್ಚಿಸಿಕೊಳ್ಳುತ್ತಿದ್ದಾರೆ. ಇಷ್ಟರಲ್ಲೇ ಶುಭ ಶಕುನಗಳಾಗತೊಡಗಿದವು. ಎಲ್ಲರ ಮನಸ್ಸು ಹರ್ಷಗೊಂಡಿತು. ಪ್ರಭುವಿನ ಆಗಮನವನ್ನು ಸೂಚಿಸುತ್ತಿದೆಯೋ ಎಂಬಂತೆ ನಗರದ ಎಲ್ಲೆಡೆ ರಮಣೀಯತೆ ವಿರಾಜಿಸತೊಡಗಿತು. ಶ್ರೀರಾಮಚಂದ್ರ ಪ್ರಭುವು ಸೀತಾ ಲಕ್ಷ್ಮಣ ಸಮೇತನಾಗಿ ಬರುತ್ತಿದ್ದಾನೆ, ಹೀಗೆ ಯಾರೋ ತಿಳಿಸುತ್ತಿದ್ದಾನೆ ಎಂದು ಕೌಸಲ್ಯೆ ಮೊದಲಾದ ರಾಜಮಾತೆಯರು ಆನಂದೋಲ್ಲಾಸವನ್ನು ಹೊಂದಿದರು. ಭರತನಿಗೆ ಬಲಭುಜ ಮತ್ತು ಬಲಕಣ್ಣು ಪದೇ ಪದೇ ಅದುರಿದವು. ಅದು ಶುಭ ಶಕುನವೆಂದು ಭಾವಿಸಿ ಅವನು ಮನಸ್ಸಿನಲ್ಲಿ ಬಹಳ ಹರ್ಷಗೊಂಡನು. ಆದರೆ ಕೂಡಲೇ ಹೀಗೆ ಯೋಚಿಸತೊಡಗಿದನು. रहेवो एक दिन अवधि आधार समुझत मन दुख भयवु अपार कारण कवन नाथ नहीं आयवु जानी कुटिल किधो मोहि बिसरायवो ಅಹಹ ಧನ್ಯ ಲಚಿಮನ ಬಡ ಭಾಗಿ ರಾಮ ಪದಾರ ಬಿಂದು ಅನುರಾಗಿ ಕಪಟಿ ಕುಟಿಲ ಮೋಗಿ ಪ್ರಭು ಚಿಹ್ನ ತಾತೆ ನಾಥ ಸಂಗ ನಹಿಲೀನ್ಹ ಜೌಕರ ನಿಸಮುಜೈ ಪ್ರಭು ಮೋರಿ ನಹಿ ನಿಸ್ಪ್ರಕಲಪ ಸತ ಕೋರಿ ಜನ ಅವಗುಣ ಪ್ರಭು ಮಾನವು ಕಾವು ಅತಿ ಬಂಧು ಮತಿ ದೀನ ಬಂಧು ಅತಿ ಮೃದುಲ ಸುಭಾವು ಮೋರೆ ಜಿಯ ಭರೋಸ ದೃಢ ಸೋಯಿ ಮಿಲಿ ಹಿ ರಾಮ ಸಗುನ ಸುಧ ಸುಭ ಹೋಯಿ ಬೀತೆ ಅವಧಿ ರಹಿ ಜೌ ಪ್ರಾಣ ಅಧಮ ಕವನ ಜಗ ಮೋಹಿ ಸಮಾನ. ನನ್ನ ಪ್ರಾಣಕ್ಕೆ ಆಧಾರವಾದ ಅವಧಿ ಅಂದರೆ ಶ್ರೀರಾಮಚಂದ್ರನ ವನವಾಸದ ಅಂತಿಮವಾಗಿ ಒಂದು ದಿನ ಮಾತ್ರ ಉಳಿದಿದೆ. ಹೀಗೆ ಆಲೋಚಿಸುತ್ತಲೇ ಭರತನ ಮನಸ್ಸಿಗೆ ಅಪಾರವಾದ ದುಃಖವಾಯಿತು. ಸ್ವಾಮಿಯು ಇನ್ನೂ ಬರಲಿಲ್ಲವಲ್ಲ, ಕಾರಣವೇನಿರಬಹುದು? ನಾನು ಕುಟಿಲನೆಂದು ತಿಳಿದು ಎಲ್ಲಾದರೂ ಮರೆತು ಬಿಟ್ಟನೆ. ಶ್ರೀರಾಮನ ಚರಣ ಕಮಲಗಳ ಅನುರಾಗಿಯಾದ ಲಕ್ಷ್ಮಣನು ನಿಜಕ್ಕೂ ಧನ್ಯನು. ಆಹಾ, ಎಂತಹ ಭಾಗ್ಯಶಾಲಿ! ಅದರಿಂದಲೇ ಅವನು ರಾಮನಿಂದ ಅಗಲಲಿಲ್ಲ. ನಾನು ಕಪಟಿ ಕುಟಿಲನೆಂದು ಭಾವಿಸಿ ಪ್ರಭುವು ನನ್ನನ್ನು ಜೊತೆಗೆ ಇರಿಸಿಕೊಳ್ಳಲಿಲ್ಲ, ಕರೆದುಕೊಂಡು ಹೋಗಲಿಲ್ಲ. ನಿಜ, ಪ್ರಭುವು ನನ್ನ ಕೃತ್ಯಗಳನ್ನು ಗಣನೆಗೆ ತೆಗೆದುಕೊಂಡರೆ ಶತಕೋಟಿ ಕಲ್ಪದವರೆಗೂ ನನಗೆ ನಿಷ್ಕೃತಿ ದೊರೆಯದು. ಆದರೆ ಪ್ರಭುವು ತನ್ನ ಸೇವಕರ ದೋಷಗಳನ್ನು ಎಂದೂ ಪರಿಗಣಿಸುವುದಿಲ್ಲ. ಅವನು ದೀನ ಬಂಧುವು, ಅವನ ಸ್ವಭಾವವು ಅತಿ ಕೋಮಲವು. ಶ್ರೀರಾಮಚಂದ್ರ ಪ್ರಭುವು ತಪ್ಪದೆ ಬರುವನೆಂದು ನನ್ನ ಮನಸ್ಸಿನಲ್ಲಿ ದೃಢ ವಿಶ್ವಾಸವಿದೆ. ಏಕೆಂದರೆ ನನಗೆ ಎಲ್ಲ ಶುಭ ಶಕುನಗಳೇ ಆಗುತ್ತಿವೆ. ಆದರೆ ಗಡುವು ತೀರಿದ ಬಳಿಕವೂ ನಾನೇನಾದರೂ ಬದುಕಿ ಉಳಿದರೆ ಈ ಜಗತ್ತಿನಲ್ಲಿ ನನಗಿಂತ ನೀಚರು ಬೇರೆ ಯಾರೂ ಇರಲಾರರು. ಈ ಸಂಗತಿಯ ವಾಸ್ತವತೆ ಭಗವಂತನಾದ ಶ್ರೀರಾಮನಿಗೆ ತಿಳಿದಿಲ್ಲವೇ? ತನ್ನ ಭಕ್ತನು, ಸೋದರನು, ಭ್ರಾತೃವಾತ್ಸಲ್ಯದಿಂದ ಪೂರಿತನೂ ಆದ ಭರತನು 14 ವರ್ಷಗಳು ಕಳೆದ ಮೇಲೆ ಒಂದು ದಿನವೂ ಕೂಡ ಬದುಕಿ ಉಳಿದಿರುವುದಿಲ್ಲ. ಆ ಕಾರಣದಿಂದಾಗಿಯೇ ಭಗವಂತನು ವಿಭೀಷಣನು ಕೊಡಮಾಡಿದ ಎಲ್ಲ ಸತ್ಕಾರಗಳನ್ನು ನಯವಾಗಿಯೇ ತಿರಸ್ಕರಿಸಿ ವಿಭೀಷಣನನ್ನು ಹಾಗೂ ಸುಗ್ರೀವಾದಿ ಎಲ್ಲ ವಾನರರನ್ನು ಜೊತೆಯಲ್ಲೇ ಕರೆದುಕೊಂಡು ವಿಭೀಷಣನು ತಾನು ಕೊಟ್ಟಂತಹ ಪುಷ್ಪಕ ವಿಮಾನವನ್ನೇರಿ ಅವರೆಲ್ಲರೊಂದಿಗೆ ಬೇಗವಾಗಿ ಅಯೋಧ್ಯೆಯತ್ತ ಆಗಮಿಸುತ್ತಿರುವನು.
ಆದರೂ ಭರತನ ಮನಸ್ಥಿತಿಯನ್ನು ಅಂತಿಮವಾಗಿ ಪರೀಕ್ಷಿಸುವ ಸಲುವಾಗಿಯೇ ಹನುಮಂತನನ್ನು ಮುಂದಾಗಿ ವಿಷಯವನ್ನು ತಿಳಿಸಲು ಕಳುಹಿಸಿ ತಾನು ಸಮೀಪದ ಭರದ್ವಾಜಾಶ್ರಮದಲ್ಲಿ ಉಳಿದುಕೊಂಡಿರುವನು. ಆದರೆ ಭರತನು ಇತ್ತ ಭಗವಂತನ ಅಂತಿಮ ದಿನ ಆತನ ಆಗಮನಕ್ಕಾಗಿ ನಿರೀಕ್ಷೆಯಿಂದ ಕಾಲು ಕಾಯುತ್ತಿರುವನು. ಹನುಮಂತನು ಬರುವುದು ಒಂದು ಕ್ಷಣ ತಡವಾದರೂ ಭರತನು ಪ್ರಾಣಗಳನ್ನೇ ತೊರೆದು ಬಿಡುವನು. ರಾಮ ಬಿರಹ ಸಾಗರ ಮಹಾಭರತ ಮಗನ ಮನ ಹೋತ, ವಿಪ್ರರೂಪ ಧರಿ ಪವನ ಸುತ ಆಯಿ ಗಯವು ಜನಪೋತ, बैठे देखी कुशासन जटा मुकुट कृसगाता, राम राम रघुपति जपत स्रवत नयन जल जाता. ಶ್ರೀರಾಮನ ವಿರಹ ಸಾಗರದಲ್ಲಿ ಭರತನ ಮನಸ್ಸು ಮುಳುಗಿ ಹೋಗಿತ್ತು. ಅದೇ ವೇಳೆಗೆ ಹನುಮಂತನು ಬ್ರಾಹ್ಮಣ ವೇಷ ತಳೆದು ಮುಳುಗುತ್ತಿರುವವನನ್ನು ಉಳಿಸಲು ಬಂದ ದೋಣಿಯಂತೆ ಬಂದನು. ದುರ್ಬಲ ಶರೀರಿಯು ಜಟಾ ಮುಕುಟಧಾರಿಯು ನಿರಂತರ ರಾಮ ರಾಮ ಎಂದು ಜಪಿಸುತ್ತಾ ಕಮಲ ನಯನಗಳಿಂದ ಪ್ರೇಮಾಶ್ರುಗಳನ್ನು ಸುರಿಸುತ್ತಾ ಕುಶಾಸನದಲ್ಲಿ ಕುಳಿತಿರುವ ಭರತನನ್ನು ಹನುಮಂತನು ನೋಡಿದನು. ಏಕತ ಹನುಮಾನಾತಿ ಹರ್ಷೆವು पुलक गात लोचन जल बरसेवो, मन मह बहुत भाति सुख मानी, बोले वो श्रवण सुधा समबानी, जासु बिरह सोचहु दिन राती, रटहु निरंतर गुण गणपाति, रघुकुल तिलक सुजन सुखदाता, आयवु कुशल देव मुनि त्राता, पुरन जीति सुजस सुर गावत, सीता सहित अनुज प्रभु आवत, सुनत बचन बिसरे सब दुखा, तृषावंत जिमि पाई पीयूषा, को तुम तात कहाते आये, मोहि परम प्रिय बचन सुनाये, मारुत सुतमय कपि हनुमाना, नाम मोर सुन कृपा निधाना, दीन बंधु रघुपति कर किंकर, सुनत भरत भेटे वुटि सादर, मिलत प्रेम नहि हृदय समाता, नयन स्रवत जल पुलकित गाता, कपित वधर सकल दुख बीते, मिले आज मोहि राम प्रीते, बार बूझी कुशलाता, तो कहु देव काह सुनु भ्राता, यही संदेश सरिस जग माही, करि विचारि देखेवु कछु नाही, नाहि न तात उरि न मै दोहि तोहि, अब प्रभु चरित सुनावहु मोहि, तब हनुमंत नाय पद माथा, कहे सकल रघुपति गुण गाथा, कहु कपि कबहु कृपाल गोसाई, सुमिरहि मोहि दास की नाई. ಭರತನನ್ನು ನೋಡುತ್ತಲೇ ಆಂಜನೇಯನು ಆನಂದ ತುಂದಿಲನಾದನು. ಅವನ ಶರೀರ ಪುಳಕಿತವಾಯಿತು. ಕಣ್ಣುಗಳಲ್ಲಿ ಆನಂದಾಶ್ರುಗಳು ತುಂಬಿ ಬಂದವು. ಮನಸ್ಸಿನಲ್ಲಿ ಅನೇಕ ವಿಧವಾದ ಸುಖವನ್ನು ಅನುಭವಿಸುತ್ತಾ ಆತನು ಶ್ರವಣ ಸುಧಾ ಸಮವಾದ ಮಾತುಗಳನ್ನು ಆಡಿದನು. ಶ್ರೀರಾಮಚಂದ್ರನ ವಿಯೋಗದಿಂದ ನೀವು ಹಗಲಿರುಳು ಚಿಂತಾಕ್ರಾಂತರಾಗಿರುವಿರಿ. ಅವನ ಮಹೋನ್ನತ ಗುಣಗಳನ್ನೇ ನೀವು ಸಂತತ ಸ್ಮರಿಸುತ್ತಿರುವಿರಿ. ಆ ಮಹಾನುಭಾವನು ಭಕ್ತರಿಗೆ ಸುಖಪ್ರದನು, ದೇವತೆಗಳ ರಕ್ಷಕನು ಆದ ಶ್ರೀ ರಘುವಂಶ ಶಿರೋಮಣಿ ಅದು ಕ್ಷೇಮವಾಗಿ ಇತ್ತ ಬರುತ್ತಿದ್ದಾನೆ. ಯುದ್ಧದಲ್ಲಿ ಶತ್ರುಗಳನ್ನು ಸಂಹರಿಸಿ ಸೀತಾ ಲಕ್ಷ್ಮಣ ಸಮೇತನಾಗಿ ಆ ಪ್ರಭುವು ನಗರಕ್ಕೆ ಆಗಮಿಸುತ್ತಿದ್ದಾನೆ. ಅವನ ಪವಿತ್ರ ಕೀರ್ತಿಯನ್ನು ದೇವತೆಗಳು ಕೊಂಡಾಡುತ್ತಿದ್ದಾರೆ. ಈ ಮಾತುಗಳನ್ನು ಕೇಳುತ್ತಲೇ ಬಾಯಾರಿದವನು ಅಮೃತ ಪಾನ ಮಾಡಿ ನೀರಡಿಕೆಯ ನೋವನ್ನು ಮರೆತಂತೆ ಭರತನು ತನ್ನ ಎಲ್ಲ ದುಃಖಗಳನ್ನು ಮರೆತು ಎಂತೆಂದನು. ಓ ಮಹಾತ್ಮ, ನೀವು ಯಾರು? ಎಲ್ಲಿಂದ ದಯಮಾಡಿಸಿದಿರಿ? ಅಮೃತಪ್ರಾಯವಾದ ವಚನಗಳನ್ನು ನನಗೆ ಹೇಳಿದಿರಲ್ಲ. ಮಾರುತಿಯು ಉತ್ತರಿಸುತ್ತಾ, ಓ ಕೃಪಾನಿಧೆ, ನಾನು ಪವನ ನಂದನನು, ಜಾತಿಯಲ್ಲಿ ವಾನರನು. ನನ್ನ ಹೆಸರು ಹನುಮಂತ. ದೀನ ಬಂಧುವಾದ ಶ್ರೀರಾಮನಿಗೆ ನಾನು ದಾಸನು.
ಇದನ್ನು ಕೇಳುತ್ತಲೇ ಭರತನು ದಿಗ್ಗನೆ ಎದ್ದು ಆದರದಿಂದ ಹನುಮಂತನನ್ನು ಆಲಿಂಗಿಸಿಕೊಂಡನು. ಆ ಗಾಢಾಲಿಂಗನದಿಂದ ಹೃದಯದಲ್ಲಿ ಪ್ರೇಮವು ಉಕ್ಕಿ ಹರಿಯಿತು. ಆನಂದಾಶ್ರುಗಳ ಕೋಡಿಯೇ ಹರಿಯಿತು. ಶರೀರ ಹೊಂಪುಳಿಗೊಂಡಿತು. ಅವನು ನುಡಿದನು, ಆಂಜನೇಯ, ನಿನ್ನ ದರ್ಶನದಿಂದ ನನ್ನ ಎಲ್ಲ ದುಃಖಗಳು ದೂರವಾದವು. ಏಕೆಂದರೆ ನಿನ್ನ ಮಾತುಗಳಿಂದ ನಾನು ರಾಮನನ್ನೇ ನೋಡಿದಂತಾಯಿತು. ಭರತನು ಮತ್ತೆ ಮತ್ತೆ ಆತನ ಕುಶಲ ಸಮಾಚಾರವನ್ನು ಕೇಳಿದ. ಸೋದರ, ಈ ಶುಭವಾರ್ತೆಯನ್ನು ಹೇಳಿ ನೀನು ಗೈದ ಉಪಕಾರಕ್ಕೆ ನಿನಗೆ ನಾನು ಏನು ಕೊಡಬಲ್ಲೆ? ಆಲೋಚಿಸಿ ನೋಡಿದರೆ ಈ ಸಂದೇಶಕ್ಕೆ ಸರಿದೂಗುವಂತ ವಸ್ತುವು ಈ ಜಗತ್ತಿನಲ್ಲಿ ಇಲ್ಲವೆಂದು ತೋರುತ್ತದೆ. ಅಯ್ಯ, ನಾನು ಯಾವ ರೀತಿಯಿಂದಲೂ ನಿನ್ನಿಂದ ಋಣಮುಕ್ತನಾಗಲಾರೆ. ಈಗ ಪ್ರಭುವಿನ ವೃತ್ತಾಂತವನ್ನು ತಿಳಿಸು. ಆಗ ಹನುಮಂತನು ಭರತನ ಚರಣಗಳಿಗೆ ಹಣೆಚಾಚಿ ಶ್ರೀರಾಮನ ವೃತ್ತಾಂತವನ್ನು ಸಾಧ್ಯಂತವಾಗಿ ಅರುಹಿದನು. ಮತ್ತೆ ಭರತನು ಕೇಳಿದನು, ವಾಯುನಂದನ, ದಯಾಳುವಾದ ಶ್ರೀರಾಮನು ಎಂದಾದರೂ ನನ್ನನ್ನು ತನ್ನ ದಾಸನೆಂದು ನೆನೆದುಕೊಳ್ಳುತ್ತಿದ್ದನೆ? ನಿಜ ದಾಸ ಜೋ ರಘುವಂಶ ಭೂಷಣಕ ಬಹು ಮಮ ಸುಮಿರನ ಕರ್ಯೋ ಸುನಿ ಭರತ ಭಚನ ವಿನೀತ ಅತಿ ಕಪಿ ಪುಲಕಿತನ ಚರಣ ನಿಪರ್ಯೋ ರಘುಬೀರ ನಿಜ ಮುಖ ಜಾಸು ಗುಣ ಗಣ ಕಹತ ಅಗ ಜಗನ್ನಾಥ ಜೋ ಆಹೇ ನ ಹೋಯಿ ಬಿನೀತ ಪರಮ ಪುನೀತ ಸದಗುಣ ಸಿಂಧು ಸೋ. ರಘುಕುಲ ಭೂಷಣನಾದ ಶ್ರೀರಾಮನು ಎಂದಿಗಾದರೂ ನನ್ನನ್ನು ತನ್ನ ದಾಸನಂತೆ ಜ್ಞಾಪಿಸಿಕೊಳ್ಳುತ್ತಿದ್ದನೆ. ಭರತನ ಈ ವಿನಮ್ರ ವಚನಗಳನ್ನು ಕೇಳಿ ಹನುಮಂತನು ಪುಳಕಿತ ಗಾತ್ರನಾಗಿ ಅವನ ಪಾದಗಳ ಮೇಲೆ ಬಿದ್ದು ಬಿಟ್ಟನು. ಮನಸ್ಸಿನಲ್ಲೇ ಇಂತು ಯೋಚಿಸಿದನು, ಚರಾಚರ ಜಗತ್ತಿಗೆ ಸ್ವಾಮಿಯಾದ ಶ್ರೀ ರಘುನಾಥನು ತನ್ನ ಶ್ರೀಮುಖದಿಂದ ಯಾರ ಗುಣಸಮೂಹವನ್ನು ನಿರಂತರ ವರ್ಣಿಸುವನು? ಅಂತಹ ವಿನಮ್ರ ಭರತನು ಪರಮ ಪುನೀತ ಹಾಗೂ ಸದ್ಗುಣ ಸಿಂಧುವಲ್ಲದೆ ಬೇರೇನು ಆಗಿರಬಲ್ಲನು? ರಾಮ ಪ್ರಾಣ ಪ್ರಿಯನಾಥ ತುಮ ಸತ್ಯ ಬಚನ ಮಮತಾತ ಪುನಿ ಪುನಿ ಮಿಲತ ಭರತ ಸುನಿ ಹರಶನ ಹೃದಯ ಸಮಾತ. ಹನುಮಂತನು ಹೇಳಿದನು, ಪ್ರಭು, ಶ್ರೀರಾಮನಿಗೆ ನೀವು ಬಹಿ ಪ್ರಾಣವು. ನಾನು ಸತ್ಯವಾಗಿ ಹೇಳುತ್ತಿದ್ದೇನೆ. ಇದನ್ನು ಕೇಳುತ್ತಲೇ ಭರತನು ಅವನನ್ನು ಪದೇ ಪದೇ ಆಲಂಗಿಸಿಕೊಂಡನು. ಅವನ ಹೃದಯದಲ್ಲಿ ಹರ್ಷವು ಹಿಡಿಸದಾಯಿತು. ಭರತ ಚರಣ ಸಿರುನಾಯಿ ತುರಿತ ಗಯವು ಕಪಿರಾಮ ಪಹಿ ಕಹಿ ಕುಶಲ ಸಬಜಾಯಿ ಹರಷಿ ಚಲಿವು ಪ್ರಭು ಜಾನ ಚಢಿ. ಭರತನ ಚರಣಗಳಿಗೆ ಹಣೆಚಾಚಿ ಹನುಮಂತನು ಕೂಡಲೇ ಶ್ರೀರಾಮನಿದ್ದಲ್ಲಿಗೆ ಮರಳಿ ಅವನಿಗೆ ಭರತನ ಕ್ಷೇಮ ಸಮಾಚಾರವನ್ನು ತಿಳಿಸಿದನು. ಆಗ ಶ್ರೀರಾಮಚಂದ್ರ ಪ್ರಭುವು ಹರ್ಷಿತನಾಗಿ ಪುಷ್ಪಕವನ್ನೇರಿ ಅಯೋಧ್ಯೆಯ ಕಡೆಗೆ ಹೊರಟನು. ಹರಷಿ ಭರತ ಕೋಸಲಪುರ ಆಯೇ ಸಮಾಚಾರ ಸಬಗುರಹಿ ಸುನಾಯೇ ಪುನಿ ಮಂದಿರ ಮಹಾಭಾತ ಜನಾಯಿ ಆವತ ನಗರ ಕುಶಲ ರಘುರಾಯಿ ಸುನತ ಸಕಲ ಜನ ನೀ ಉಠಿದಾಯೇ ಕಹಿ ಪ್ರಭು ಕುಶಲ ಭರತ ಸಮುझाये ಸಮಾಚಾರ ಪುರವಾಸಿ ನ ಪಾಯೇ ನರ ಅರು ನಾರಿ ಹರಷಿ ಸಬದಾಯೇ ದದಿ ದುರ್ಬಾರೋಚನ ಫಲ ಪೂಲ ನವ ತುಳಸಿ ದಲ ಮಂಗಲ ಮೂಲ ಭರಿ ಭರಿ ಹೇಮಥಾರ ಭಾಮಿನಿ ಗಾವತ ಚಲಿ ಸಿಂಧುರಗಾಮಿನಿ ಜೈ ಜೈ ಸೆಹಿ ತೈ ಸೆಹಿ ಉಠಿ ಧಾವಹಿ ಬಾಲ ವೃದ್ಧ ಕಹ ಸಂಗನ ಲಾವಹಿ ಏಕ ಏಕನ ಕಹ ಬೂझहि ಭಾಯಿ ತುಮ ದೇಕೆ ದಯಾಲ ರಘುರಾಯಿ ಅವಧಪುರಿ ಪ್ರಭು आवत जानी बई सकल शोभा कई कहानी बहई सुहावन त्रिविध समीर बई सरजु अति ನಿರ್ಮಲ ನೀರ. ಇತ್ತ ಭರತನು ಕೂಡ ಆನಂದ ತುಂದಿಲನಾಗಿ ನಂದಿ ಗ್ರಾಮದಿಂದ ಅಯೋಧ್ಯ ನಗರಕ್ಕೆ ಬಂದು ಗುರು ವಸಿಷ್ಠರಿಗೆ ಎಲ್ಲ ವಿಷಯವನ್ನು ತಿಳಿಸಿದನು. ಶ್ರೀ ರಘುರಾಮನು ಕ್ಷೇಮವಾಗಿ ನಗರಕ್ಕೆ ಬರುತ್ತಿರುವ ಸುದ್ದಿಯನ್ನು ಅರಮನೆಯಲ್ಲಿ ಎಲ್ಲರಿಗೆ ತಿಳಿಸಿದನು. ಈ ವಿಷಯವು ಕಿವಿಗೆ ಬಿದ್ದದ್ದೇ ತಡ
ರಾಜಮಾತೆಯರು ಎದ್ದು ಆನಂದದಲ್ಲಿ ಮುಳುಗಿ ಹೋಗಿ ಓಡೋಡುತ್ತಾ ಭರತನ ಬಳಿಗೆ ಬಂದರು. ಭರತನು ಪ್ರಭುವಿನ ಕುಶಲವನ್ನು ತಿಳಿಸಿ ಅವರನ್ನು ತೃಪ್ತಿಪಡಿಸಿದನು. ಪುರಜನರು ಈ ಸಂತೋಷ ವಾರ್ತೆಯನ್ನು ಕೇಳುತ್ತಲೇ ಹರ್ಷೋಲ್ಲಾಸದಿಂದ ಓಡಿ ಬಂದರು. ಸುಮಂಗಲಿಯರಾದ ಸ್ತ್ರೀಯರು ಶ್ರೀರಾಮನಿಗೆ ಸ್ವಾಗತ ಕೋರಲು ಮೊಸರು, ಗರಿಕೆ, ಗೋರೋಚನ, ಹಣ್ಣು, ಹೂವು, ಮಂಗಳ ಮೂಲವಾದ ನವ ತುಳಸೀದಳ ಮೊದಲಾದ ಮಂಗಳ ದ್ರವ್ಯಗಳನ್ನು ಚಿನ್ನದ ಹರಿವಾಣಗಳಲ್ಲಿ ತುಂಬಿಕೊಂಡು ಅವುಗಳನ್ನು ಹಿಡಿದುಕೊಂಡು ಮದ ಗಜ ಗಮನೆಯರಾದ ಅವರು ಮಂಗಳ ಗೀತೆಗಳನ್ನು ಹಾಡುತ್ತಾ ಮುಂದೆ ನಡೆದರು. ಜನರು ಹೇಗಿದ್ದರೋ ಹಾಗೆಯೇ ಎದ್ದು ಓಡತೊಡಗಿದರು. ಬಾಲಕರನ್ನು, ವೃದ್ಧರನ್ನು ಯಾರು ಜೊತೆಗೆ ಕರೆದುಕೊಳ್ಳರು. ಒಬ್ಬರು ಮತ್ತೊಬ್ಬರನ್ನು ಕೇಳುತ್ತಾರೆ, ತಮ್ಮ, ನೀನು ದಯಾಳು ಶ್ರೀ ರಘುರಾಮನನ್ನು ಕಂಡೆಯ? ಪ್ರಭುವಿನ ಆಗಮನವನ್ನು ತಿಳಿದು ಅಯೋಧ್ಯ ನಗರವು ಸಕಲ ಸೌಂದರ್ಯದ ನಿಧಿಯಾಯಿತು. ಶೀತಲ ಮಂದ ಸುಗಂಧಿತ ಚೆಲುವಾದ ಗಾಳಿ ಬೀಸತೊಡಗಿತು. ಸರಯೂ ನದಿಯ ಜಲವು ಅತ್ಯಂತ ನಿರ್ಮಲವಾಗಿತು. ಹರ್ಷಿತ ಗುಣ ಪರಿಜನ ಅನುಜ ಭೂಸುರ ಬೃಂದ ಸಮೇತ ಚಲೆ ಭರತ ಮನ ಪ್ರೇಮ ಅತಿ ಸನ್ಮುಖ ಕೃಪಾನಿಕೇತ ಬಹುತಕ ಚಢಿ ಅಠಾರಿನ ನಿರಕಹಿ ಗಗನ ವಿಮಾನ देखी मधुर सुर हर्षित करही सुमंगल गाना राकासि रघुपति पुर सिंधु की हर्षाना बड्यो कोलाहल करत जनु नारी तरंग समाना. ಗುರುಗಳಾದ ವಸಿಷ್ಠರು, ಆತ್ಮೀಯ ಪರಿಜನರು, ತಮ್ಮನಾದ ಶತ್ರುಘ್ನನು, ಭೂಸುರ ಸಮೂಹದೊಂದಿಗೆ ಹರ್ಷಿತನಾದ ಭರತನು ಅತ್ಯಂತ ಪ್ರೇಮಪೂರ್ಣ ಹೃದಯದಿಂದ ಕೃಪಾನಿಧಾನನಾದ ಶ್ರೀರಾಮನಿಗೆ ಸ್ವಾಗತ ಕೋರಲು ಭಕ್ತಿ ಪರಿಪೂರ್ಣರಾಗಿ ಹೊರಟರು. ಬಹುಮಂದಿ ಸ್ತ್ರೀಯರು ಉಪ್ಪರಿಗೆಗಳನ್ನು ಏರಿ ಆಗಸದಲ್ಲಿ ಬರುತ್ತಿದ್ದ ವಿಮಾನವನ್ನು ವೀಕ್ಷಿಸತೊಡಗಿದರು. ಅದು ಗೋಚರಿಸುತ್ತಲೇ ಅವರು ಹರ್ಷಿತರಾಗಿ ಮಧುರವಾಗಿ ಮಂಗಳ ಗೀತೆಗಳನ್ನು ಹಾಡತೊಡಗಿದರು. ಶ್ರೀರಾಮನೇ ಹುಣ್ಣಿಮೆಯ ಚಂದ್ರ, ಅಯೋಧ್ಯೆಯ ಸಮುದ್ರ. ಆ ಪೂರ್ಣಚಂದ್ರನನ್ನು ಕಂಡು ಅದು ಹಿಗ್ಗಿ ಅಪ್ಪರಿಸುತ್ತಾ ಮೊರೆಯುತ್ತಾ ಆ ಅಯೋಧ್ಯೆಯು ಉಬ್ಬರವೆದ್ದಿತು. ಅತ್ತಿತ್ತ ಓಡಾಡುತ್ತಿರುವ ಸ್ತ್ರೀಯರೇ ಆ ಸಾಗರದ ಅಲೆಗಳು. ಇಹ ಭಾನುಕುಲ ಕಮರ ಕಮಲ ದಿವಾಕರ ಕಪಿನ ದೇಖಾವತ ನಗರ ಮನೋಹರ ಸುನು ಕಪೀಸ ಅಂಗದ ಲಂಕೇಶ ಪಾವನ ಪುರಿ ರುಚಿರಯಹ ದೇಶ ಜದ್ಯಪಿ ಸಬ ಬೈಕುಂಠ ಬಕಾನ ವೇದ ಪುರಾಣ ವಿದಿತ ಜಗುಜಾನ ಅವಧಪುರಿ ಸಮ ಪ್ರಿಯ ಮಹಿಸೋವು ಯಹ ಪ್ರಸಂಗ ಜಾನವು ಜಾನಯಿ ಕೋವು ಕೋವು ಜನ್ಮಭೂಮಿ ಮಮ ಪುರಿ ಸುನಾವಹಿ ಜನ್ಮಭೂಮಿ ಮಮ ಪುರಿ ಸುಹಾವನಿ ಉತ್ತರ ದಿಸಿ ಬಹಸರ ಜೋ ಪಾವನಿ ಜಾಮ ಜನತೆ ಬಿನಹಿ ಪ್ರಯಾಸ ಮಮ ಸಮೀಪ ನರ ಪಾವಹಿ ಭಾಸ ಅತಿ ಪ್ರಿಯ ಮೋಹಿ ಇಹಾಕೆ ಬಾಸಿ ಮಮ ಧಾಮ ಧಾಮ ಪುರಿ ಸುಖರಾಸಿ ಹರ್ಷೇ ಸಬ ಕಪಿ ಸುನಿ ಪ್ರಭು ಬಾನಿ ಧನ್ಯ ಅವಧಜೋ ರಾಮ ಬಖಾನಿ. ಇತ್ತ ವಿಮಾನದಲ್ಲಿ ಆಸೀನನಾದ ಸೂರ್ಯವಂಶಭೂಷಣನಾದ ಶ್ರೀರಾಮನು ವಾನರರಿಗೆ ಮನೋಹರವಾದ ಅಯೋಧ್ಯ ನಗರವನ್ನು ತೋರಿಸುತ್ತಿರುವನು. ಓ ಸುಗ್ರೀವ, ಅಂಗದ, ಲಂಕಾಪತಿ ವಿಭೀಷಣ, ಕೇಳಿ, ಈ ಅಯೋಧ್ಯ ನಗರವು ಅತ್ಯಂತ ಪವಿತ್ರವಾಗಿದೆ. ಇದು ರುಚಿರ ರಮ್ಯ ನಾಡು. ಎಲ್ಲರೂ ವೈಕುಂಠವನ್ನು ಕೊಂಡಾಡುವರು. ಅದು ವೇದ ಪುರಾಣಗಳಲ್ಲಿ ಪ್ರಸಿದ್ಧವಾಗಿದೆ, ಜಗದ್ವಿಖ್ಯಾತವಾಗಿದೆ. ಆದರೆ ನನಗೆ ಮಾತ್ರ ವೈಕುಂಠಕ್ಕಿಂತಲೂ ಅಯೋಧ್ಯ ನಗರವೇ ಹೆಚ್ಚಿನ ಪ್ರೀತಿ ಪಾತ್ರವಾಗಿದೆ. ಈ ರಹಸ್ಯವನ್ನು ಎಲ್ಲೋ ಕೆಲವರು ಮಾತ್ರ ಬಲ್ಲರು. ಈ ಸುಂದರ ನಗರವು ನನ್ನ ಜನ್ಮಭೂಮಿ. ಇದರ ಉತ್ತರದಲ್ಲಿ ಲೋಕಪಾವನೆಯಾದ ಸರಯೂ ನದಿಯು ಹರಿಯುತ್ತಿದೆ. ಇದರಲ್ಲಿ ಸ್ನಾನವನ್ನು ಮಾಡಿದವರು ಅನಾಯಾಸವಾಗಿ ನನ್ನ ಸಾಮೀಪ್ಯ ಮುಕ್ತಿಯನ್ನು ಹೊಂದುವರು. ಅಯೋಧ್ಯ ನಗರ ವಾಸಿಗಳು ನನಗೆ ಅತ್ಯಂತ ಪ್ರಿಯರಾಗಿರುವರು. ಈ ಪುರವು ಸರ್ವ ಸುಖರಾಶಿ ಮತ್ತು ನನ್ನ ಪರಮಧಾಮವನ್ನು ಕರುಣಿಸುವಂತಹದು. ಪ್ರಭುವಿನ ವಚನಗಳನ್ನು ಕೇಳಿ ಎಲ್ಲ ವಾನರರು ಹರ್ಷಿತರಾದರು. ಶ್ರೀರಾಮಚಂದ್ರ ಪ್ರಭುವಿನ ಪ್ರಶಂಸೆಗೆ ಪಾತ್ರವಾದ ಈ ಅಯೋಧ್ಯ ನಗರವು ನಿಜವಾಗಿ ಧನ್ಯವಾಗಿದೆ.
आवत देखी लोग सब कृपा सिंधु भगवाना, नगर निकट प्रभु प्रेरेवु उतरेवु भूमि विमाना, उतरि कहेवु प्रभु पुष्पक ही तुम कुपे कुबेर पहि जाहु, प्रेरित राम चलेवु सो ಹರಷು ಬಿರಹು ಅತಿತಾಹು. ಪ್ರಜೆಗಳೆಲ್ಲರೂ ತನ್ನನ್ನು ದರ್ಶಿಸಲು ಓಡೋಡಿ ಬರುತ್ತಿರುವುದನ್ನು ಕಂಡು ಕೃಪಾ ಸಿಂಧುವಾದ ಶ್ರೀರಾಮಚಂದ್ರನು ಭರತ್ ಬ- ಭುವನ ಬ- ಕ್ಷಮಿಸಿ ಕೃಪಾ ಸಿಂಧುವಾದ ಶ್ರೀರಾಮಚಂದ್ರ ಪ್ರಭುವು ನಗರದ ಸಮೀಪವೇ ಇಳಿಯುವಂತೆ ವಿಮಾನಕ್ಕೆ ಆದೇಶಿಸಿದನು. ಆಗ ಅದು ನೆಲಕ್ಕಿಳಿಯಿತು. ಎಲ್ಲರೂ ವಿಮಾನದಿಂದ ಇಳಿದ ಬಳಿಕ ಪ್ರಭುವು ಪುಷ್ಪಕವನ್ನು ಕುರಿತು, ನೀನು ಇನ್ನು ಕುಬೇರನ ಬಳಿಗೆ ಹೋಗು ಎಂದು ಆದೇಶಿಸಿದನು. ಶ್ರೀರಾಮನ ಆಜ್ಞೆಯಂತೆ ಅದು ಅಲಕಾಪುರಿಗೆ ಹೊರಟಿತು. ತನ್ನ ಒಡೆಯನ ಬಳಿಗೆ ಹೋಗುವ ಹರ್ಷವಾದರೆ ಶ್ರೀರಾಮನಿಂದ ಅಗಲಿ ಹೋಗುವ ವಿರಹ ವೇದನೆಯಿಂದ ದುಃಖಿತವಾಗಿ ಅದು ಮೆಲ್ಲಗೆ ಮುಂದಕ್ಕೆ ಸಾಗಿತು. ಆಯೇ ಭರತ ಸಂಗ ಸಬಲೋಗ ಸತನ ಶ್ರೀ ರಘುಬೀರ ವಿಯೋಗ, ವಾಮದೇವ ವಸಿಷ್ಠ ಮುನಿ ನಾಯಕ ದೇಖೆ ಪ್ರಭು ಮಹಿ ಧರಿದನು ಸಾಯಕ, ಧಾಯಿ ಧರೆ ಗುರ ಚರಣ ಸರೋರುಹ, ಅನುಜ ಸಹಿತ ಅತಿ ಪುಲಕ ತನೋರುಹ, ಬೇಟ ಬೇಟ ಕುಶಲ ಬೂझी ಮುನಿರಾಯ, ಹಮರೇ ಕುಶಲ ತುಮಾರಿ ಹಿದಾಯ, ಸಕಲ ದ್ವಿಜನ್ಹ ಮಿಲಿನಾಯವು ಮಾತಾ, ಧರ್ಮ ದುರಂಧರ ರಘುಕುಲನಾಥ, ಗಹೆ ಭರತ ಪುನಿ ಪ್ರಭು ಪದ ಪಂಕಜ, ನಮತ ಜಿನಹಿ ಸುರ ಮುನಿ ಕಂಸಂಕರ ಅಜ, ವರೆ ಭೂಮಿ ನಹಿ ಉಠತ ಉಠಾಯೇ, वर करि कृपा सिंधु बुरलाये, श्यामल गात रोम भय ठाड़े, नवराजीव नयन जल ಬಾಢೆ. ಪ್ರಜಾ ಜನರೆಲ್ಲರೂ ಭರತನನ್ನು ಅನುಸರಿಸಿ ಬಂದರು. ಶ್ರೀ ರಘುವೀರನ ಅಗಲುವಿಕೆಯಿಂದ ಅವರೆಲ್ಲರ ದೇಹಗಳು ಕೃಶವಾಗಿದ್ದವು. ವಾಮದೇವ ವಸಿಷ್ಠರು ಮೊದಲಾದ ಮುನೀಶ್ವರರನ್ನು ನೋಡಿ ಪ್ರಭುವು ಧನುರ್ಬಾಣಗಳನ್ನು ನೆಲದಲ್ಲಿರಿಸಿ ಸೋದರನಾದ ಲಕ್ಷ್ಮಣನೊಡನೆ ಓಡೋಡಿ ಬಂದು ಗುರುಗಳ ಚರಣ ಕಮಲಗಳಲ್ಲಿ ವಂದಿಸಿಕೊಂಡನು. ಅವನ ರೋಮ ರೋಮವು ಪುಲಕಿತವಾಯಿತು. ಮುನಿಶ್ರೇಷ್ಠರಾದ ವಸಿಷ್ಠರು ಅವರನ್ನು ಬಾಚಿ ತಬ್ಬಿಕೊಂಡು ಕುಶಲವನ್ನು ಕೇಳಿದರು. ನಿಮ್ಮ ಕೃಪೆಯಿಂದ ನಾವೆಲ್ಲರೂ ಕ್ಷೇಮವಾಗಿದ್ದೇವೆ ಎಂದು ಹೇಳಿದನು. ಧರ್ಮ ದುರಂಧರನಾದ ರಘುಕುಲನಾಥನು ಎಲ್ಲ ಬ್ರಾಹ್ಮಣರನ್ನು ಕಂಡು ಅವರಿಗೆ ನಮಸ್ಕಾರ ಮಾಡಿದನು. ಮತ್ತೆ ದೇವತೆಗಳು, ಮುನಿಗಳು, ಬ್ರಹ್ಮರುದ್ರಾದಿಗಳು ಸೇವಿಸುವ ಪ್ರಭು ಪಾದಗಳಿಗೆ ಭರತನು ವಂದಿಸಿದನು. ಪಾದಗಳಲ್ಲಿ ಬಿದ್ದಿದ್ದ ಭರತನು ಎಷ್ಟು ಎಬ್ಬಿಸಿದರೂ ಏಳಲೊಲ್ಲನು. ಆಗ ಕೃಪಾನಿಧಿಯಾದ ಶ್ರೀರಾಮನು ಬಲವಂತವಾಗಿ ಅವನನ್ನು ಮೇಲೆತ್ತಿ ತನ್ನ ಎದೆಗೆ ಅಪ್ಪಿಕೊಂಡನು. ಆತನ ಶ್ಯಾಮಲ ಶರೀರವು ರೋಮಾಂಚಿತವಾಯಿತು. ನವನೀರಜವಾದ ಕಣ್ಣುಗಳಲ್ಲಿ ಆನಂದಾಶ್ರುಗಳ ನೆರೆಯೇ ಬಂದು ಬಿಟ್ಟಿತು. ರಾಜೀವಲೋಚನ ಸ್ರವತ ಜಲತನ ಲಲಿತ ಪುಲಕಾವಲಿ ಬನಿ, ಅತಿ ಪ್ರೇಮ ಹೃದಯ ಲಗಾಯಿ ಅನುಜಹಿ ಮಿಲೆ ಪ್ರಭು ತ್ರಿಭುವನದಹಿ, प्रभु मिलत अनुजहि सोहमोपहि जाति नहि उपमा कही, जनु प्रेम अरु सिंगार तनु धरि मिले बर सुषमालही, भूझत कृपा निधि कुशल भरत ही बचन बेगिन आवही, सुनु शिवा सो सुख वचन मनते भिन्न जान जो पावही, अपकुशल कौशल नाथ आरत जानि जन दरसन दियो, बूढ़त बिरह बारी सकृपा निधान ಮೋಹಿ ಗಹೀಲಿಯೋ. ರಾಜೀವ ನಯನಗಳಲ್ಲಿ ಕಂಬನಿ ಕೂಡಿ ಹರಿಯಿತು. ಭರತನ ಸುಂದರ ಶರೀರದಲ್ಲಿ ಪುಳಕಾವಳಿ ಕಂಗೊಳಿಸಿತ್ತು. ತ್ರಿಲೋಕ್ಯನಾಥನಾದ ಶ್ರೀರಾಮನು ತಮ್ಮನಾದ ಭರತನನ್ನು ಅತ್ಯಂತ ಪ್ರೇಮದಿಂದ ಆಲಂಗಿಸಿಕೊಂಡನು. ಭರತ ರಾಮರ ಮಿಲನಕ್ಕೆ ಕೊಡಬಹುದಾದ ಉಪಮೆ ನನ್ನ ಬಳಿಯಿಲ್ಲ. ಪ್ರೇಮ ವಾತ್ಸಲ್ಯಗಳೇ ಮೈವೆತ್ತಿಕೊಂಡು ಕಂಗೊಳಿಸಿದವೋ ಎಂಬಂತಿತ್ತು. ದಯಾನಿಧಿಯಾದ ಸ್ವಾಮಿಯು ಭರತನ ಯೋಗಕ್ಷೇಮವನ್ನು ವಿಚಾರಿಸಿದನು.
ಆದರೆ ಆನಂದ ಪರವಶನಾದ್ದರಿಂದ ಭರತನ ಬಾಯಿಂದ ಮಾತೇ ಹೊರಡದು. ಶಿವನು ಹೇಳುತ್ತಾನೆ, ಪಾರ್ವತಿ, ಭರತನ ಆ ಸುಖವು ಮನವಚನಗಳಿಗೆ ಅತೀತವಾದುದು, ಅದು ಅನುಭವೈಕ ವೇದ್ಯವು. ಭರತನು ಹೇಳಿದನು, ಕೋಸಲನಾಥನೇ, ನನ್ನನ್ನು ಆರ್ತನೆಂದು ತಿಳಿದು ದಾಸನಿಗೆ ದರ್ಶನ ಕೊಟ್ಟಿರುವಿರಿ. ಆದ್ದರಿಂದ ನಾನು ಈಗ ಕ್ಷೇಮವೇ. ವಿರಹ ಸಮುದ್ರದಲ್ಲಿ ಮುಳುಗಿ ಹೋಗುತ್ತಿರುವ ನನ್ನನ್ನು ಕೃಪಾಳುವಿನಂತೆ ಕರಹಿಡಿದು ಎತ್ತಿ ಕಾಪಾಡಿದಿರಿ. ಪುನಿ ಪ್ರಭು ಹರ್ಷಿ ಶತ್ರುಹನ ಬೇಟೆ ಹೃದಯ ಲಗಾಯಿ, ಲಕ್ಷ್ಮಣ ಭರತ ಮಿಲೆ ತಪ ಪರಮ ಪ್ರೇಮ ದೋ ಬಾಯಿ. ಅನಂತರ ಪ್ರಭುವು ಹರ್ಷಿತನಾಗಿ ಶತ್ರುಘ್ನನನ್ನು ಅಕ್ಕರೆಯಿಂದ ಆಲಂಗಿಸಿಕೊಂಡನು. ಮತ್ತೆ ಲಕ್ಷ್ಮಣ ಭರತರಿಬ್ಬರು ಅತ್ಯಂತ ಪ್ರೇಮದಿಂದ ಪರಸ್ಪರ ಆಲಂಗಿಸಿಕೊಂಡರು. ಭರತಾನುಜಲ ಚಿಮನ ಪುನಿ ಬೇಟೆ, ದುಸಹ ಬಿರಹ ಸಂಭವ ದುಃಖ ಮೇಟೆ. ಸೀತಾಚರಣ ಭರತ ಸಿರುನಾವ, ಅನುಜ ಸಮೇತ ಪರಮ ಸುಖ ಪಾವ. ಪ್ರಭು ಬಿಲೋಕಿ ಪಹರ್ಷೇ ಪುರವಾಸಿ, ಜನಿತ ವಿಯೋಗ ವಿಪತಿ ಸಬನಾಸಿ. ಪ್ರೇಮಾತುರ ಸಬಲೋಗ ನಿಹಾರಿ, ಕೌತುಕ ಕೀನ ಕೃಪಾಲ ಖರಾರಿ. ಅಮಿತ ರೂಪ ಪ್ರಗಟೆ ತಿಹಿ ಕಾಲ, ಜತಾ ಜೋಗ ಮಿಲೆ ಸಭಿ ಸಬಹಿ ಕೃಪಾಲ. ಕೃಪಾ ದೃಷ್ಟಿ ರಘುಬೀರ ಬಿಲೋಕಿ, ಕಿ ಸಕಲ ನರ ನಾರಿ ಬಿಸೋಕಿ. ಜನಮಹಿ ಸಬಹಿ ಮಿಲೆ ಭಗವಾನ, उमामरमय काहु न जाना. यही विधि सबहि सुखी करि रामा, आगे चले शील गुण धामा. कौसल्यादि मातु सब धाई, निरखि बच्च जनु धेनु लवाई. ಬಳಿಕ ಲಕ್ಷ್ಮಣನು ಶತ್ರುಘ್ನನನ್ನು ಆಲಂಗಿಸಿಕೊಂಡು ವಿರಹ ದುಃಖವನ್ನು ಕಳೆದನು. ಮತ್ತೆ ತಮ್ಮನಾದ ಶತ್ರುಘ್ನನೊಂದಿಗೆ ಭರತನು ಸೀತಾದೇವಿಯ ಚರಣಗಳಿಗೆ ನಮಸ್ಕರಿಸಿ ಪರಮಾನಂದ ಭರಿತನಾದರು. ಶ್ರೀರಾಮಚಂದ್ರ ಪ್ರಭುವನ್ನು ನೋಡಿ ಅಯೋಧ್ಯಾವಾಸಿಗಳು ಆನಂದಮಗ್ನರಾದರು. ಅವರ ವಿರಹ ಜನಿತ ದುಃಖವು ಹೇಳ ಹೆಸರಿಲ್ಲದಂತೆ ಮಾಯವಾಯಿತು. ಪ್ರೇಮ ವಿಹ್ವಲರಾದ ಅವರನ್ನು ನೋಡಿ ದಯಾಳುವಾದ ಶ್ರೀರಾಮನು ಲೀಲೆಯೊಂದನ್ನು ತೋರಿದನು. ಒಂದೇ ಸಮಯದಲ್ಲಿ ಪ್ರಭುವು ಅನೇಕ ರೂಪಗಳಿಂದ ಪ್ರಕಟಿತನಾಗಿ ಪ್ರತಿಯೋರ್ವರಿಗೆ ಒಂದೇ ಸಮಯದಲ್ಲಿ ಅವರವರ ಯೋಗ್ಯತೆಗೆ ಅನುಗುಣವಾಗಿ ದರ್ಶನ ನೀಡಿದನು. ಶ್ರೀ ರಘುವೀರನು ದಯಾದೃಷ್ಟಿಯಿಂದ ಸ್ತ್ರೀ ಪುರುಷರೆಲ್ಲರನ್ನೂ ಶೋಕರಹಿತರನ್ನಾಗಿಸಿದನು. ಭಗವಂತನು ಕ್ಷಣ ಮಾತ್ರದಲ್ಲಿ ಎಲ್ಲರೊಂದಿಗೆ ಭೇಟಿಯಾದನು. ಉಮಾ, ಪ್ರತಿಯೋರ್ವರು ಪ್ರಭು ಮೊಟ್ಟ ಮೊದಲು ನನಗೆ ಭೇಟಿಯಾದನು ಎಂದು ಭಾವಿಸಿದರು. ಈ ರಹಸ್ಯ ಯಾರಿಗೂ ಗೊತ್ತಾಗಲಿಲ್ಲ. ಶೀಲ ಗುಣ ನಿಧಾನನಾದ ಶ್ರೀರಾಮಚಂದ್ರನು ಈ ವಿಧವಾಗಿ ಎಲ್ಲರನ್ನೂ ಸಂತೋಷಪಡಿಸಿ ಮುಂದಕ್ಕೆ ಸಾಗಿದನು. ಇಷ್ಟರಲ್ಲಿ ಕೌಸಲ್ಯಾದಿ ರಾಜಮಾತೆಯರು ಪ್ರಭುವನ್ನು ನೋಡಿ ಹಸುವು ಪುಟ್ಟ ಕರುವಿನ ಬಳಿಗೆ ಓಡಿ ಬರುವಂತೆ ಲಘುಬಗೆಯಿಂದ ಓಡೋಡಿ ಬಂದರು. ಜನುಧೇನು ಬಾಲಕ ಬಚ್ಚತ ಜಿಗೃಹ ಚರಣ ಬನ ಪರಬಸಗಯಿ, ದಿನ ಅಂತಪುರ ರುಖ ಸ್ರವತ ಥನ ಹುಂಕಾರ ಕರಿ ಧಾವತ ಭಯಿ. ಅತಿ ಪ್ರೇಮ ಪ್ರಭು ಸಭ ಮಾತು ಬೇಟಿ, ವಚನ ಮೃದು ಬಹು ವಿಧಿ ಕಹೆ. ಗಯಿ ವಿಷಮ ವಿಪತಿ ವಿಯೋಗ ಭವತಿ ನ ಹರುಷ ಹರ್ಷ ಸುಖ ಅಗಣಿತ ಲಹೆ. ಹೊಸದಾಗಿ ಈದ ಹಸುಗಳು ಕರುವನ್ನು ಮನೆಯಲ್ಲಿ ಬಿಟ್ಟು ಪರವಶವಾಗಿ ಕಾಡಿಗೆ ಮೇಯಲು ತೆರಳಿ ಸಂಜೆಯಾದ ಮೇಲೆ ಕರುವನ್ನು ಕೂಡಿಕೊಳ್ಳಲು ಅಂಬಾ ಎನ್ನುತ್ತಾ ಮೊಲೆಗಳಿಂದ ಹಾಲನ್ನು ಸುರಿಸುತ್ತಾ ಊರಿನತ್ತ ಧಾವಿಸಿ ಬರುತ್ತಿರುವ ಗೋವುಗಳಂತೆ ರಾಜಮಾತೆಯರು ಅವರತ್ತ ಓಡಿದರು. ಪ್ರಭುವು ಅತ್ಯಂತ ಪ್ರೇಮದಿಂದ ಎಲ್ಲ ತಾಯಂದಿರನ್ನು ಸಂಧಿಸಿ ಅನೇಕ ವಿಧವಾದ ಮೃದು ಮಧುರ ವಚನಗಳನ್ನು ಆಡಿದನು. ವಿಯೋಗದಿಂದ ಉಂಟಾದ ಭಯಾನಕ ವಿಪತ್ತು ದೂರವಾಗಿ ರಾಮನ ನಲ್ವಾತುಗಳಿಂದ ಅವನ ಭೆಟ್ಟಿಯಿಂದ ಅವರಿಗೆ ಅಪಾರ ಸುಖ ಸಂತೋಷವು ದೊರೆಯಿತು. ಬೇಟೆವು ತನಯ ಸುಮಿತ್ರ, ರಾಮ ಚರಣ ರತಿ ಜಾನಿ. ರಾಮಹಿ ಮಿಲತ ಕೈ ಕೈ, ಹೃದಯ ಬಹುತ ಸಕುಚಾನಿ. ಲಕ್ಷ್ಮಣ ಸಬ ಮಾತನ ಮಿಲಿ ಹರ್ಷೇ ಆಶಿಷ ಪಾಯಿ. ಕೈ ಕೈ ಕಹ ಪುನಿ ಪುನಿ ಮಿಲೆ ಮನ ಕರ ಚೋಭುನ ಜಾಯಿ.
ಶ್ರೀರಾಮನ ಚರಣದಲ್ಲಿ ಅಂಕಿತನಾದ ಲಕ್ಷ್ಮಣನನ್ನು ಸುಮಿತ್ರಾದೇವಿಯು ಅಪ್ಪಿಕೊಂಡಳು. ಕೈಕೇಯಿಯ ಮನಸ್ಸು ಮಾತ್ರ ಶ್ರೀರಾಮನನ್ನು ಕಾಣಲು ತುಂಬಾ ಸಂಕೋಚಕ್ಕೆ ಒಳಗಾಯಿತು. ಲಕ್ಷ್ಮಣನು ಎಲ್ಲ ತಾಯಂದಿರನ್ನು ವಂದಿಸಿ ಅವರಿಂದ ಆಶೀರ್ವಾದ ಪಡೆದುಕೊಂಡು ಆನಂದಿತನಾದನು. ಅವನು ಕೈಕೇಯಿಯನ್ನು ಮತ್ತೆ ಮತ್ತೆ ಕಂಡನು. ಆದರೆ ಆಕೆಯ ಬಗೆಗೆ ಆತನ ಮನಸ್ಸು ಮಾತ್ರ ಕುದಿಯುತ್ತಿತ್ತು. ಸಾಸುನ ಸಬನಿ ಮಿಲಿ ಬೈದೇಹಿ ಚರಣ ನಿಲಾಗಿ ಹರಷು ಅತಿಥೇಹಿ ದೇಹಿ ಆಸೀಸ ಬೂझि ಕುಸಲಾತ हो ये अचल तुम्हारा अहिवाता सब रघुपति मुख कमल बिलोक ही मंगल जानि नयन जल रोकही कनक थार आरती उतारही बार बार प्रभु गात निहारही नाना भांति निछावरि करही परमानंद हर्ष बुर भरही कौसल्या पुनि पुनि रघुबीरही चितवती कृपा सिंधुर नधीरही हृदय विचारति बारहि बारा कवन भाति लंकापति मारा अति सुकुमार जुगल मेरे बारे निशिचर सुभट महाबल बारे. ಜಾನಕಿ ದೇವಿಯು ತನ್ನ ಎಲ್ಲ ಅತ್ತೆಯರನ್ನು ಕಂಡು ಅಮಿತಾನಂದದಿಂದ ಅವರ ಪಾದಗಳಿಗೆ ಅಭಿವಾದನಗೈದಳು. ಅವರೆಲ್ಲರೂ ಅವಳ ಕುಶಲವನ್ನು ಕೇಳುತ್ತಾ ದೀರ್ಘ ಸುಮಂಗಲಿ ಭವ ಎಂದು ಆಶೀರ್ವದಿಸಿದರು. ತಾಯಂದಿರೆಲ್ಲರೂ ಶ್ರೀ ರಘುನಾಥನ ಮುಖ ಕಮಲವನ್ನು ನೋಡುತ್ತಾ ಇದ್ದಾರೆ. ಅವರ ಕಂಗಳಲ್ಲಿ ಪ್ರೇಮಾಶ್ರುಗಳು ತುಂಬಿ ಬಂದವು. ಆದರೆ ಮಂಗಳ ಸಮಯವೆಂದರಿತು ಅದನ್ನು ತಡೆಯುತ್ತಿದ್ದರು. ಬಂಗಾರದ ಹರಿವಾಣಗಳಲ್ಲಿ ಆರತಿ ಎತ್ತಿದರು. ಮತ್ತೆ ಮತ್ತೆ ಪ್ರಭುವಿನ ಮಂಗಳ ಶ್ರೀ ವಿಗ್ರಹವನ್ನು ನೋಡುತ್ತಿದ್ದರೂ ಕಣ್ಣು ತಣಿಯವು. ಅವರು ಶ್ರೀರಾಮನಿಗೆ ಅನೇಕ ವಿಧದಿಂದ ನಿವಾಳಿಸಿ ತೆಗೆದರು. ಅವರ ಹೃದಯ ಪರಮಾನಂದ ಭರಿತವಾಗಿತ್ತು. ಕೌಸಲ್ಯ ದೇವಿಯು ದಯಾಸಾಗರನು ರಣಧೀರನೂ ಆದ ಶ್ರೀರಾಮನನ್ನು ಪದೇ ಪದೇ ತದೇಕ ದೃಷ್ಟಿಯಿಂದ ನೋಡುತ್ತಿದ್ದಳು. ನನ್ನ ಇಬ್ಬರು ಕುಮಾರರು ಅತ್ಯಂತ ಸುಕುಮಾರರು. ಆ ರಾಕ್ಷಸರು ಮಹಾ ಸುಭಟರು, ಪ್ರಚಂಡ ಬಲಶಾಲಿಗಳು. ಅವರನ್ನು ದುಷ್ಟ ರಾವಣನನ್ನು ಇವರು ಹೇಗೆ ವಧಿಸಿದರು ಎಂದು ಆಲೋಚಿಸುವಳು. ಲಕ್ಷ್ಮಣ ಅರು ಸೀತಾ ಸಹಿತ ಪ್ರಭು ಹೇ ಬಿಲೋಕತಿ ಮಾತು ಪರಮಾನಂದ ಮಗನ ಮನ ಪುನಿ ಪುನಿ ಪುಲಕಿತ ಗಾತು. ಸೀತಾ ಲಕ್ಷ್ಮಣ ಸಹಿತ ಶ್ರೀರಾಮಚಂದ್ರನನ್ನು ಕಣ್ತುಂಬ ನೋಡಿ ಕೌಸಲ್ಯಾದೇವಿಯ ಮನಸ್ಸು ಪರಮಾನಂದದಲ್ಲಿ ಮಗ್ನವಾಯಿತು. ಅವಳ ಶರೀರವು ಪದೇ ಪದೇ ಪುಳಕಿತಗೊಳ್ಳುತ್ತಿದೆ. ಲಂಕಾಪತಿ ಕಪೀಸನಲ ನೀಲ ಜಾಮವಂತ ಅಂಗದ ಶುಭಶೀಲ ಹನುಮದಾದಿ ಸಬ ಬಾನರ ಬೀರ ಧರೆ ಮನೋಹರ ಮನುಜ ಶರೀರ ಭರತ ಸನೇಹ ಶೀಲ ಭೃತ ನೇಮ ಸಾದರ ಸಬ ಬರನಹಿ ಅತಿ ಪ್ರೇಮ देखी नगर बासिन कई रीति सकल सराहि प्रभु पद प्रीति पुनि रघुपति सब सखा बुलाये मुनि पद लागहु सकल सिखाये गुर वशिष्ठ कुल पूज्य हमारे इनकी कृपा धनु जरन मारे ये सब सखा सुनहु मुनि द्वेरे भये समर सागर कह बेरे मम हित लागे जन्म नहारे भरत हुते मोहि अधिक पियारे सुनि प्रभु बचन मगन सभ भये निमिष निमिष उपजत सुख नये. ಲಂಕಾಪತಿ ವಿಭೀಷಣ, ವಾನರ ರಾಜ ಸುಗ್ರೀವ, ನಳ ನೀಲ ಜಾಂಬವಂತ ಅಂಗದ ಹನುಮಂತನೇ ಮೊದಲಾದ ವೀರ ವಾನರ ಪ್ರಮುಖರೆಲ್ಲರೂ ಸುಂದರ ಮಾನವಾಕೃತಿಯನ್ನು ಧರಿಸಿದರು. ಅವರೆಲ್ಲರೂ ಭರತನ ಸ್ನೇಹ, ಶೀಲ, ವೈರಾಗ್ಯ, ವ್ರತ ನೇಮಾದಿಗಳನ್ನು ಅತ್ಯಂತ ಪ್ರೇಮದಿಂದ ಕೊಂಡಾಡಿದರು. ಸಾಕೇತ ನಗರ ನಿವಾಸಿಗಳ ವಿನಯ, ಶೀಲ, ಪ್ರೇಮವನ್ನು ಕಂಡು ಅವರಿಗೆ ಪ್ರಭುಚರಣಗಳಲ್ಲಿದ್ದ ಭಕ್ತಿ ವಿಶ್ವಾಸವನ್ನು ಶ್ಲಾಘಿಸತೊಡಗಿದರು. ಬಳಿಕ ಶ್ರೀರಾಮನಾಥನು ತನ್ನ ಮಿತ್ರರೆಲ್ಲರನ್ನು ಕರೆದು ವಸಿಷ್ಠ ಮುನೀಶ್ವರರ ಚರಣಗಳಿಗೆ ನಮಸ್ಕರಿಸಿರಿ ಎಂದು ಸೂಚಿಸಿದನು. ಇವರು ನಮ್ಮ ಕುಲಗುರುಗಳು, ಪೂಜ್ಯರು. ಇವರ ಕೃಪೆಯಿಂದಲೇ ಯುದ್ಧದಲ್ಲಿ ರಾಕ್ಷಸರನ್ನು ಸಂಹರಿಸಲು ಸಾಧ್ಯವಾಯಿತು ಎಂದು ಹೇಳಿದನು.
ಮುನೀಶ್ವರರೇ, ಇವರೆಲ್ಲರೂ ನನ್ನ ಗೆಳೆಯರು. ಇವರೆಲ್ಲರೂ ಸಮರಸಾಗರವನ್ನು ದಾಟಲು ದೋಣಿಯಂತೆ ನನಗೆ ನೆರವಾದರು. ನನ್ನ ಹಿತಕ್ಕಾಗಿ ತಮ್ಮ ಪ್ರಾಣಗಳನ್ನು ಕೂಡ ಪಣಕ್ಕಿಟ್ಟು ಹೋರಾಡಿದರು. ಇವರು ನನಗೆ ಭರತನಿಗಿಂತಲೂ ಹೆಚ್ಚು ಪ್ರಿಯರಾಗಿದ್ದಾರೆ ಎಂದು ಗುರುಗಳಲ್ಲಿ ತಿಳಿಸಿದನು. ಪ್ರಭುವಿನ ವಚನವನ್ನು ಕೇಳಿ ಅವರೆಲ್ಲರೂ ಭಕ್ತಿ ಪರವಶರಾದರು. ಈ ವಿಧವಾಗಿ ಅವರು ಕ್ಷಣ ಕ್ಷಣವೂ ಹೊಸ ಹೊಸ ಸುಖಾನುಭೂತಿಯನ್ನು ಅನುಭವಿಸಿದರು. ಕೌಸಲ್ಯಾಕೆ ಚರಣನಿ ಪುನಿತಿನ ನಾಯವು ಮಾತಾ ಆಶಿಷ ದೀನ್ಯ ಹರ್ಷಿ ತುಮ ಪ್ರಿಯ ಮಮ ಜಿಮಿ ರಘುನಾಥ ಸುಮನ ಭೃಷ್ಟಿ ನಭ ಸಂಕುಲ ಭವನ ಚಲೆ ಸುಖ ಕಂದ ಚಢಿ ಅಟಾರಿನ ದೇಕಹಿ ನಗರ ನಾರಿ ನರ ಬೃಂದ. ಬಳಿಕ ಆ ವಾನರರೆಲ್ಲರೂ ಕೌಸಲ್ಯಾದೇವಿಯ ಚರಣಗಳಿಗೆ ಎರಗಿದರು. ಆಕೆಯು ಹರ್ಷಿತಳಾಗಿ, ನೀವೆಲ್ಲರೂ ನನಗೆ ರಘುನಾಥನಿಗೆ ಸಮಾನವಾಗಿ ಪ್ರಿಯರಾದವರು ಎಂದು ಹರಸಿದಳು. ಆನಂದ ಕಂದನಾದ ಶ್ರೀರಾಮಚಂದ್ರನು ತನ್ನ ರಾಜಭವನಕ್ಕೆ ತೆರಳುತ್ತಿರುವಂತೆ ಆಕಾಶದಿಂದ ಸುರಿದ ಪುಷ್ಪ ವೃಷ್ಟಿಯಿಂದ ನಗರವೆಲ್ಲ ತುಂಬಿ ಹೋಯಿತು. ನಗರದ ನರನಾರಿಯರು ಉಪ್ಪರಿಗೆಗಳನ್ನೇರಿ ಶ್ರೀರಾಮನ ದರ್ಶನ ಮಾಡಿದರು. ಕಂಚನ ಕಲಸ ವಿಚಿತ್ರ ಸವಾರೆ ಸಬಹಿ ಧರೆ ಸಜಿ ನಿಜ ನಿಜ ದ್ವಾರೆ ಬಂಧನ ವಾರ ಪತಾಕಾ ಕೇತು ಸಬನಿ ಬನಾಯೆ ಮಂಗಲ ಹೇತು ಬೀಥಿ ಸಕಲ ಸುಗಂಧ ಸಿಚಾಯಿ ಗಜಮನಿ ರಚಿ ಬಹು ಚೌಕ ಪುರಾಯಿ ನಾನಾ ಭಾತಿ ಸುಮಂಗಲ ಸಾಜೆ ಹರ್ಷಿ ನಗರ ನಿಸಾನ ಬಹುಬಾಜೆ ಜಹತಃ ನಾರಿ ನಿಛಾವರಿ ಕರಹಿ ದೇಹಿ ಅಸೀಸ ಹರ್ಷವುರ ಭರಹಿ ಕಂಚನ ಥಾರ ಆರತಿ ನಾನ ಜುಬತಿ ಸಜೆ ಕರಹಿ ಸುಭಗಾನ ಕರಹಿ ಆರತಿ ಆರತಿ ಹರಕೆ ರಘುಕುಲ ಕಮಲ ಬಿಪಿನ ದಿನ ಕರಕೆ ಪುರಶೋಭಾ ಸಂಪತಿ ಕಲ್ಯಾಣ ನಿಗಮ ಶೇಷ ಸಾರದಾ ಬಖಾನ ತೆವು ಯಹ ಚರಿತ ದೀಖಿಟಗಿರಹಿ ಉಮಾತಾ ಸುಗುಣ ನರಕಿಮಿ ಕಹಿ. ಅವರೆಲ್ಲರೂ ಕಾಂಚನ ಕಲಶಗಳನ್ನು ಮಣಿರತ್ನಾದಿಗಳಿಂದ ಅಲಂಕರಿಸಿ ತಮ್ಮ ತಮ್ಮ ಮನೆ ಬಾಗಿಲಿನಲ್ಲಿ ಇರಿಸಿದರು. ಮಂಗಳ ತಳಿರು ತೋರಣಗಳಿಂದ ಧ್ವಜ ಪತಾಕೆಗಳಿಂದ ಮನೆಯನ್ನು ಅಲಂಕರಿಸಿದ್ದರು. ಬೀದಿ ಬೀದಿಗಳಲ್ಲಿ ಸುಗಂಧ ದ್ರವ್ಯಗಳನ್ನು ಸಿಂಪಡಿಸಿದ್ದರು. ಅಂಗಳಗಳು ಗಜ ಮುತ್ತಿನ ರಂಗವಲ್ಲಿಗಳಿಂದ ಸಿಂಗರಿಸಿದ್ದವು. ಅನೇಕ ವಿಧವಾದ ಮಂಗಳ ಸಾಮಗ್ರಿಗಳು ಸಜ್ಜುಗೊಂಡವು. ಹರ್ಷ ದುಂದುಬಿಗಳು ಎಲ್ಲೆಲ್ಲೂ ಮೊಳಗಿದವು. ಎಲ್ಲಿ ನೋಡಿದರಲ್ಲಿ ಸ್ತ್ರೀಯರು ಶ್ರೀರಾಮನಿಗೆ ದೃಷ್ಟಿ ತೆಗೆದು ನಿವಾಳಿಸಿ ಬಿಡುತ್ತಿದ್ದರು. ಹರ್ಷೋತ್ಫುಲ್ಲರಾಗಿ ಹಾಡಿ ಹರಸುತ್ತಿದ್ದರು. ಅನೇಕ ಮಂದಿ ತರುಣಿಯರು ರತ್ನಾರತಿಯ ತಳಿಗೆಗಳನ್ನು ಅಣಿಮಾಡಿಕೊಂಡು ಸೋಬಾನೆ ಹಾಡುತ್ತಿದ್ದರು. ಅವರು ದುಃಖಗಳನ್ನು ಹರಿಸುವವನು ಸೂರ್ಯವಂಶ ಕಮಲಕ್ಕೆ ದಿವಾಕರನು ಆದ ಶ್ರೀರಾಮನಿಗೆ ಆರತಿ ಎತ್ತುತ್ತಿದ್ದರು. ಆ ನಗರದ ಚೆಲುವನ್ನು, ವೈಭವಗಳನ್ನು, ಸೌಭಾಗ್ಯಗಳನ್ನು ವೇದಗಳು, ಆದಿಶೇಷನು, ಸರಸ್ವತಿ ದೇವಿಯು ಇವರು ಮಾತ್ರವೇ ವರ್ಣಿಸಬಲ್ಲರು. ಆದರೆ ಅವರೂ ಕೂಡ ಈ ಕೌತುಕವನ್ನು ಕಂಡು ಚಕಿತರಾದರು. ಶಿವನು ಹೇಳುತ್ತಾನೆ, ಉಮೆ, ಹೀಗಿರುವಾಗ ಮನುಷ್ಯರು ವಾಣಿಯಿಂದ ಹೇಗೆ ವರ್ಣಿಸಬಲ್ಲರು? ನಾರಿ ಕುಮುದಿನಿ ಅವಧಸರ ರಘುಪತಿ ಬಿರಹ ದಿನೇಶ ಅಸ್ತ ಭಯೇ ಬಿಗಸತ ಭಯಿ ನಿರಖಿ ರಾಮ ರಾಕೇಶ ಹೋಹಿ ಸಗುಣ ಶುಭ ಬಿಬಿಧಿ ವಿಧಿ ಬಾಜಹಿ ಗಗನ ನಿಸಾನ ಪುರನರ ನಾರಿ ಸನಾಥ ಕರಿ ಭವನ ಚಲೇ ಭಗವಾನ. ಅಯೋಧ್ಯೆ ಎಂಬ ಸರೋವರದಲ್ಲಿ ವನಿತೆಯರೇ ಕುಮುದಿನಿಯರು. ಶ್ರೀರಾಮ ವಿರಹವೆಂಬ ಸೂರ್ಯ ತಾಪದಿಂದ ಅವರು ಬಾಡಿ ಹೋಗಿದ್ದರು. ಈಗ ಆ ವಿರಹ ತಾಪವು ದೂರವಾಗಿ ಶ್ರೀ ರಘುನಾಥನೆಂಬ ಪೂರ್ಣಚಂದ್ರನ ಕಿರಣ ಸ್ಪರ್ಶದಿಂದ ಆ ಕುಮುದಿನಿಯರು ವಿಕಸಿತಗೊಂಡರು. ಅನೇಕ ವಿಧವಾದ ಶುಭ ಶಕುನಗಳು ಗೋಚರಿಸಿದವು. ಆಗಸದಲ್ಲಿ ದೇವದೊಂದುಬಿಗಳು ಮೊಳಗಿದವು. ನಗರದ ಸ್ತ್ರೀ ಪುರುಷರೆಲ್ಲರನ್ನೂ ಧನ್ಯರಾಗಿಸಿ ಶ್ರೀರಾಮಚಂದ್ರನು ತನ್ನ ಭವನಕ್ಕೆ ತೆರಳಿದನು. ಪ್ರಭು ಜಾನಿ ಕೈ ಕೈಲ ಜಾನಿ ಪ್ರಥಮ ತಾಸ ಗೃಹ ಗಯೇ ಭವಾನಿ
ताहि प्रबोधि बहुत सुख दीना, पुनि निज भवन गवन हरि कीना। कृपा सिंधु जब मंदिर गए, पुर नर नारी सुखी सब भये। गुरु वशिष्ठ द्विज लिए बुलाई, आज सुघरि सुदिन समुदायी। सब द्विज देहु हर्षि अनुशासन, रामचंद्र बैठहि सिंहासन। मुनि वशिष्ठ के बचन सुहाये, सुनत सकल विप्रनति भाये। कहहि बचन मृदु विप्र अनेक, जग अभिराम राम अभिषेक। अब मुनि बर विलंब नहि कीजय, ಮಹಾರಾಜ ಕಹ ತಿಲಕ ಕರಿ ಜೈ. ಶಿವನು ಹೇಳುತ್ತಾನೆ, ಭವಾನಿ, ಕೈಕೇಯಿಯು ಹೆಚ್ಚಾಗಿ ಲಜ್ಜಿತಳಾಗಿದ್ದಾಳೆಂಬ ವಿಷಯವನ್ನು ಪ್ರಭುವು ಅರಿತುಕೊಂಡನು. ಅದರಿಂದ ಪ್ರಭುವು ಮೊದಲಿಗೆ ಅವಳ ಭವನಕ್ಕೆ ಹೋದನು. ಅವಳನ್ನು ಅನೇಕ ವಿಧದಿಂದ ಸಮಾಧಾನಪಡಿಸಿ ತೃಪ್ತಿಪಡಿಸಿದನು. ಅನಂತರ ಆ ಕೃಪಾನಿಧಿಯು ತನ್ನ ಭವನವನ್ನು ಹೊಕ್ಕನು. ಶ್ರೀರಾಮನು ತನ್ನ ಭವನವನ್ನು ಪ್ರವೇಶಿಸುತ್ತಿರುವಂತೆ ಅಯೋಧ್ಯೆಯ ಎಲ್ಲ ಸ್ತ್ರೀ ಪುರುಷರು ಸಂತುಷ್ಟರಾದರು. ಗುರುಗಳಾದ ವಸಿಷ್ಠರು ಬ್ರಾಹ್ಮಣರನ್ನು ಕರೆಸಿ, ಇಂದು ತಿಥಿ, ವಾರ, ನಕ್ಷತ್ರ, ಯೋಗ ಹೀಗೆ ಎಲ್ಲವೂ ಶುಭವಾಗಿದೆ. ನೀವೆಲ್ಲ ವಿಪ್ರರು ಹರ್ಷದಿಂದ ಅಪ್ಪಣೆ ನೀಡಿದರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ನೆರವೇರಿಸಬಹುದು ಎಂದು ವಿನಂತಿಸಿಕೊಂಡರು. ವಸಿಷ್ಠ ಮಹರ್ಷಿಯು ಹೇಳಿದ ಮಧುರ ವಚನಗಳನ್ನು ಕೇಳಿ ಬ್ರಾಹ್ಮಣರೆಲ್ಲರೂ ಪರಮಾನಂದ ಭರಿತರಾದರು. ಅವರೆಲ್ಲರೂ ಮೃದು ಮಧುರವಾಗಿ ಇಂತೆಂದರು: ಶ್ರೀರಾಮಚಂದ್ರನ ರಾಜ್ಯಾಭಿಷೇಕವು ಇಡೀ ವಿಶ್ವಕ್ಕೆ ಆನಂದದಾಯಕವಾದುದು. ಮುನೀಶ್ವರ, ಇನ್ನು ತಾವು ತಡ ಮಾಡಬೇಡಿರಿ. ಮಹಾರಾಜ, ಶ್ರೀರಾಮನಿಗೆ ಕೂಡಲೇ ಪಟ್ಟಾಭಿಷೇಕವನ್ನು ನೆರವೇರಿಸಿರಿ. ತಬ ಮುನಿ ಕಹೆವು ಸುಮಂತ್ರ, ಸನ ಸುನತ ಚಲೇವು ಹರ್ಷಾಯಿ. ರಥ ಅನೇಕ ಬಹುಬಾಜಿ, ಗಜ ತುರತ ಸವಾರೇ ಜಾಯಿ. ಜಹ ತಹ ಧಾವನ ಪಠಯಿ, ಮುನಿ ಮಂಗಲ ದ್ರವ್ಯ ಮಗಾಯಿ. ಹರ್ಷ ಸಮೇತ ವಸಿಷ್ಠ ಪದ ಪುನಿ ಸಿರುನಾಯವು ಆಯಿ. ಆಗ ವಸಿಷ್ಠ ಮಹಾಮುನಿಗಳು ಸುಮಂತ್ರನ ಬಳಿ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಯೋಗ್ಯವಾದ ಏರ್ಪಾಡನ್ನು ಮಾಡಿರಿ ಎಂದು ಹೇಳಿದರು. ಆ ಮಾತು ಕೇಳಿದ ಕೂಡಲೇ ಅವನು ಹಿರಿ ಹಿಗ್ಗೆದನು. ಅನೇಕ ರಥ ಗಜ ತುರಗಗಳನ್ನು ಅಲಂಕರಿಸಿ ಅಣಿಗೈಯಲಾಯಿತು. ಎಲ್ಲ ಕಡೆಗೂ ಚಾರರ ಮೂಲಕ ಸೂಚನೆ ಕಳಿಸಲಾಯಿತು. ದೂತರನ್ನು ಕಳಿಸಿ ಮಂಗಳ ದ್ರವ್ಯಗಳನ್ನು, ಪವಿತ್ರ ತೀರ್ಥ ಜಲಗಳನ್ನು ತರಿಸಲಾಯಿತು. ಬಳಿಕ ಹರ್ಷದಿಂದ ಬಂದು ವಸಿಷ್ಠರ ಚರಣಗಳಿಗೆರಗಿದನು. ಇಲ್ಲಿಗೆ ನವಾಕ್ನ ಪಾರಾಯಣದ 8ನೆಯ ವಿಶ್ರಾಮವು. ಈ ರೀತಿಯಾಗಿ ಶ್ರೀರಾಮ ಪಟ್ಟಾಭಿಷೇಕಕ್ಕೆ ಬೇಕಾದ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಅಯೋಧ್ಯೆಯ ನಗರವಾಸಿಗಳು ಯಾವುದನ್ನು 14 ವರ್ಷಗಳ ಹಿಂದೆ ಕಳೆದುಕೊಂಡಿದ್ದರೋ ಆ ಪರಮ ಸೌಭಾಗ್ಯವನ್ನು ಈಗ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮೂಲಕ ಶ್ರೀರಾಮನು ಆ ಅಯೋಧ್ಯ ನಗರಿಗೆ, ಕೋಸಲ ದೇಶಕ್ಕೆ ರಾಜನಾಗುವ ಮೂಲಕ ತಮ್ಮ ಕಣ್ತುಂಬಿಕೊಳ್ಳುತ್ತಿರುವರು. ನಮಸ್ತೆ ಶಾರದಾ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ, ಹರಣ ಭವ ಭಯ ದಾರುಣಂ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ, ಹರಣ ಭವ ಭಯ ದಾರುಣಂ. ಶ್ರೀರಾಮ್ 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 ಶ್ರೀ